ಹೇ ಬಾಬು, ಈ ರೀತಿ ಫೋನ್ ನೋಡ್ತಾ ಕುತ್ಕೊಳ್ತೇನೆ. ನೀನೇನಾದ್ರೂ ಒಂದ್ ಕೆಲ್ಸ ಮಾಡಿದ್ರೆ ಸಂಬಳ ಸಿಗುತ್ತೆ ತಾನೆ? ಸಾರಿ, ನಾನ್ ಕೆಲ್ಸ ಮಾಡಿಸ್ತೀನಿ. ಅದ್ ಹಾಗಿರ್ಲಿ, ಇಷ್ಟು ಸುಂದರವಾಗಿ ಡ್ರೆಸ್ ಮಾಡ್ಕೊಂಡಿರೋ ನನ್ನ ಕೂಲಿ ಕೆಲ್ಸ ಕರಿಬೇಕು ಅಂತ ನಿಮ್ಗೆ ಹೇಗ್ ಮನ್ಸ್ ಬಂತು? ನಿಮ್ ಭಯ್ಯ ಅಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಕೆಲ್ಸ ಮಾಡ್ತಾರೆ, ಆದ್ರೆ ನಾನ್ ಕೆಲ್ಸ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಪ್ರೀತಿ ಅನ್ನೋದು. ಇಲ್ಲಿ ನೋಡಿ, ನನ್ ಕೆಲ್ಸನೂ ಸೇರ್ಸ್ ಅವರೇ ಮಾಡ್ತಾ ಇದಾರೆ. ನೀವೇ ನೋಡಿದ್ರಲ್ಲ, ಎಲ್ರೂ ಒಂದ್ ಮೂಟೆ ಎತ್ತ ಹಾಕ್ತಿರ್ಬೇಕಾದ್ರೆ ನಮ್ ಭಯ್ಯ ಮಾತ್ರ 2 ಮೂಟೆ ಎತ್ತ ಹಾಕ್ತಿದ್ದಾರೆ. ಅದ್ರಲ್ಲಿ 1 ಮೂಟೆ ನನ್ ಪಾಲಿಂದು. ನಮ್ ಊರಲ್ಲಿ 2 ಸಂಬಳ ತಗೊಳ್ತಾ ಇರೋ ಒಬ್ನೇ ಬೆಂಗಾಲಿ ಅಂದ್ರೆ ನಮ್ ಭಯ್ಯನೇ. ಅದ್ರಲ್ಲಿ 1 ಸಂಬಳ ನಂದು. ಹಾಗಾಗಿ ನಾನು ಕೆಲಸ ಮಾಡ್ತಿಲ್ಲ ಅಂತ ನೀವು ಹೇಳೋ ಹಾಗಿಲ್ಲ. ನನ್ನ ಬದಲಾಗಿ ನನ್ನ ಭಯ್ಯ ಕೆಲಸ ಮಾಡ್ತಿದ್ದಾರೆ, ಗೊತ್ತಾಯ್ತಾ? ಭಯ್ಯ, ಅದೇನು ಒಂದೇ ಮೂಟೆ? ಈಗ ನಾನ್ ಮಾತ್ರ ಕೆಲಸ ಮಾಡ್ತಿದ್ದೇನಾ? ನೀವೆಲ್ಲಿ ಹೋಗಿದ್ದೀರಾ? ನಾನಿವತ್ತು ಹಾಫ್ ಡೇ ಲೀವ್ ಅಪ್ಪ, ತುಂಬಾ ಸುಸ್ತಾಗಿದೆ. ಯಾವಾಗ್ಲೂ ಹೀಗೆ ಲೀವ್ ತಗೊಳ್ತಾ ಇದ್ರೆ ಏನಾಗುತ್ತೆ? ನಾನ್ ಮಾತ್ರ ಕಷ್ಟಪಟ್ಟು ಬೆಳೆದ್ರೆ ಸಾಕಾ? ಸೋಂಬೇರಿಯಾಗಿ ಇರ್ಲೇಬಾರ್ದು ಭಯ್ಯ. ಇನ್ಮೇಲೆ ಹಾಗಿರ್ಬಾರ್ದು, ಗೊತ್ತಾಯ್ತಾ? ಇನ್ಮೇಲೆ ಆತರ ಮಾಡಲ್ಲ. ಆದ್ರೆ ನಾನು ಹೇಳಿದ ವಿಷಯ ನಿಮ್ ಮನ್ಸೊಳಗಿರ್ಬೇಕು. ಸರಿಪಾ. ಇಷ್ಟು ದೊಡ್ಡ ದೇಹ ಇಟ್ಕೊಂಡು ನೀವು ಸೋಂಬೇರಿಯಾಗಿದ್ರೆ ತುಂಬಾ ಕಷ್ಟ ಭಯ್ಯ. ಇವತ್ತು ಕೆಲಸ ಸಾಕು, ನನ್ಗೂ ಯಾಕೋ ತುಂಬಾನೇ ಟಯರ್ಡ್ ಆಗಿದೆ. ಸರಿ. ಹೇ ಭಯ್ಯ, ಸ್ವಲ್ಪ ನಿಂತ್ಕೋ. ಇಲ್ಲಿ ಸ್ವಲ್ಪ ಬಾ. ಕೆಲ ದಿನಗಳಿಂದ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೀನಿ. ಏನದು? ಆ ಬಾಬು ನಿನ್ನ ಚೆನ್ನಾಗಿ ಯಾಮರಿಸ್ತಾ ಇದ್ದಾನೆ. ನಿನ್ ಪರವಾಗಿ ಕೆಲಸ ಮಾಡೋ ಒಬ್ಬ ಬೆಂಗಾಲಿನ ಇಲ್ಲಿ ಕರೆಸ್ಕೊಂಡು ಕೈ ತುಂಬಾ ಸಂಪಾದನೆ ಮಾಡ್ತವನೆ. ಅದು ಮಾತ್ರನೇ ಅಲ್ಲ, ಕೆಲಸ ಮಾಡದೆ ನಿನ್ನ ಹಿಡ್ಕೊಂಡು ಸಂಬಳ ಇಸ್ಕೊಳ್ತಾ ಇದ್ದಂತಾನೆ. ಅವನೊಬ್ಬ ನಂಬರ್ 1 ಕಳ್ಳ. ಇನ್ನೊಂದ್ಸರಿ ಏನಾದ್ರೂ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಬಿಡು ಅಂತ ಹೇಳ್ತಿದ್ದೀನಿ. ಬಾಬು ಮನೆನೇ ನನ್ ಮನೆ. ಅವನಿಗೋಸ್ಕರ ನಾನು ಜೀವನೇ ಕೊಡ್ತೀನಿ. ನಾನು ಯಾವ್ದಕ್ಕೂ ಆಸೆ ಪಟ್ಟಿಲ್ಲ. ಅರ್ಥ ಆಯ್ತಾ ನಿಂಗೆ? ಜಗಳ ತಂದಿರ್ತೀಯ. ಇನ್ಮೇಲೆ ಹಾಗೆ ಮಾಡಲ್ಲ. ಹಾಗೆ ನಡ್ಕೋ. ಕೆಲಸ ಮಾಡೋ ಜಗನ ಹೇಗಿಟ್ಟಿದ್ದಾರೆ ನೋಡಿ. ಯಾರಿಗೆ ಆಗ್ಲಿ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಇವತ್ ನನ್ನ ಕೈಲಿ ಸರಿಯಾಗಿ ಉಗಿಸ್ಕೊಳ್ತಾರೆ ಎಲ್ರು. ಸಿಮೆಂಟ್ ನ ಕೈಗೆಲ್ಲ ಹಚ್ಕೊಳ್ಳೋಣ. ಇದೆಲ್ಲ ಒಂದ್ ಕೆಲ್ಸ. ಇದನ್ನ ಎತ್ತಬೇಕು ಅಂದ್ರೆ 2 ಬಕೆಟ್ ಬೂಸ ತಿನ್ಬೇಕು. ಹೆವಿ ಟೈರ್ಡ್ ಆಗ್ಬಿಟ್ಟೆ. ನಾವ್ಯಾಕೆ 11 ಗಂಟೆಗೆ ಹೋಗಿ ಟೀ ಕುಡ್ಕೊಂಡ್ ಬರ್ಬಾರ್ದು? ಅದಕ್ಕಿನ್ನೂ ಟೈಮ್ ಇದೆಯಲ್ಲ, ಇವಾಗ ತಾನೇ ನೀನ್ ಬಂದೆ. ಅದರಿಂದಾನೇ ಕೇಳ್ದೆ. ಸರಿ, ಹೆಂಡತಿ ಹತ್ರ ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಹೇ, ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ. ಇಲ್ಲಿಂದ 24 ಕಿಲೋಮೀಟರ್ ಅಷ್ಟೇ ತಾನೆ. ನಾನು ವಾಪಸ್ ಬಂದು ಕೆಲಸ ಮಾಡ್ಕೊಳ್ತೀನಿ. ಸುಮನ್, ಸುಮ್ನೆ ಮಾತಾಡ್ಕೊಂಡೇ ಇರ್ಬೇಡ್ವೋ. ಬಂದು ಈ ಗೋಡೆನ ಕಂಪ್ಲೀಟ್ ಮಾಡು. ಹೊಸ ಸೂಪರ್ವೈಸರ್ ಬೇರೆ ಬಂದಿದ್ದಾನೆ, ನಿನ್ನ ಸಾಯಿಸ್ಬಿಡ್ತಾನೆ. ಇಲ್ಲಿ ನೋಡು, ನನ್ನಂತ ಸ್ಕಿಲ್ಡ್ ಲೇಬರ್ಸು ಈ ತರ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ. ನಮ್ಮ ತಲೆಗೆ ಪ್ಲಾನ್ಗೆ ಮಾತ್ರನೇ ಕಾಸು. ಎಷ್ಟು ಜನ ಇಂಜಿನಿಯರ್ಸ್ ಆಡಿ ಕಾರಲ್ಲಿ ಬಂದು ನನ್ನ ಹತ್ರ ಪ್ಲಾನ್ ಇಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾ? ಇವತ್ತು ಮಾರ್ನಿಂಗ್ ಕೂಡ ಯಾರೋ ಒಬ್ಬ ಹೋಂಡಾ ಸಿಟಿಲ್ ಬಂದಿದ್ದ. ಕುತುಬ್ ಮಿನಾರ್ ಬೆಂಡ್ ಆಗಿರೋದಕ್ಕೆ ಏನ್ ಕಾರಣ ಅಂತ ಕೇಳ್ದ. ಅದಕ್ಕೆ ನೀನೇನ್ ಹೇಳ್ದೆ? ನಾನ್ ಏನ್ ಹೇಳ್ದೆ ಅಂದ್ರೆ, ದೊಡ್ಡ ದೊಡ್ಡ ವಿಷಯಗಳೆಲ್ಲ ಬಗ್ಗಿ ಸ್ವಲ್ಪ ಬೆಂಡ್ ಆಗಿರುತ್ತೆ ಅಂತ ಹೇಳ್ದೆ. ಉದಾಹರಣೆಗೆ ನಮ್ಮ ಸೂಪರ್ ಸ್ಟಾರ್ ನ ತಗೋ, ಅವರು ಕೂಡ ಸ್ವಲ್ಪ ಬೆಂಡ್ ಆಗಿ ಸ್ಟೈಲ್ ಆಗಿ ನಡೀತಾರಲ್ವಾ. ಇದನ್ನ ಹೇಳಿದಕ್ಕೆ 5 ಲಕ್ಷ ಕೊಟ್ಟ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ, ನನ್ ಮೇಲೆ ಹೋಗಿ ಉಸಿರು ಬಿಟ್ಕೊಂಡ್ ಬರ್ತೀನಿ. ತುಂಬಾನೇ ಶಕ್ತಿನಪ್ಪ. ಜಲ್ದಿ ಕಾಮ್ ಕರೋ, ಇಟ್ಗೆಗೆ ನೋವಾಗಲ್ಲ. ಇವನೇನ್ ಬೋಟ್ ಓಡಿಸ್ತಿದ್ದಾನ? ಅರೆ ಬಾಯ್, ಹೇ ತೂ ಕಾಮ್ ಕರೋ. ಈ ಬೆಂಗಾಲಿಗಳ ಹತ್ರ ಕೆಲಸ ಮಾಡ್ಸೋದ್ ಕಷ್ಟ. ತೂ ಕ್ಯಾ ಕರ್ತಾ? ಕೇಲ್ ನೈ ಖಾತಾ, ಜಲ್ದಿ ಕಾಮ್ ಕರೋ. ಕ್ಯಾ ದೇಖ್ ರಾ, ಜಾವೋ. ಇಂತ ಬಣ್ಣದ ಶರ್ಟ್ ಹಾಕೊಂಬಂದ್ ಇಲ್ಲೇನೋ ಮಾಡ್ತಿದ್ಯಾ? ಕೆಲ್ಸ ಮಾಡೋ. ಮೇಲ್ ನಿಂತಿರೋರೆಲ್ಲ ಹುಷಾರಾಗಿ ನಿಲ್ರಿ, ನಾನ್ ತಲೆ ಮೇಲ್ ಬೀಳ್ಬಾರ್ದು. ನಮ್ಮವ್ರ ಜೊತೆ ಸೇರ್ಕೊಂಡು ನೀವು ಕೆಟ್ಟೋಗ್ಬಾರ್ದು, ಸರಿನಾ? ಯಾರು ಅವನು? ಇದ್ರ ಸಬ್ ಕಾಂಟ್ರಾಕ್ಟರ್ ತಗೊಂಡಿದ್ದಾನ? ಇದು ನಮ್ ಬಾಬು ಇದಾರಲ್ಲ, ಬೆಂಗಾಲಿ ಬಾಬು. ಅವ್ರ ಅಪ್ಪನೇ ಶೇಖರ್ ಅಂತ. ನೀನೇ ನಿಮ್ ಮರಕ್ ಶೇವಿಂಗ್ ಮಾಡ್ತಿದ್ಯಾ? ಈ ತರ ನಿಧಾನಕ್ ಮಾಡ್ತಾ ಇರೋದಕ್ಕೆ ಬೇಗ ಮಾಡು. ಕಾಂಟ್ರಾಕ್ಟರ್ ಆಗಿದ್ರು ಪಾಪ, ಇವಾಗ ಹುಚ್ಚಿಡ್ದು ಬಿಟ್ಟಿದೆ. ಸ್ವಲ್ಪ ಹೊತ್ತಿಗೆ ಜಾಸ್ತಿ ಆಗ್ಬಿಡುತ್ತೆ. ಯಾವುದೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅವ್ರ ಬಿಲ್ಡಿಂಗ್ ಅನ್ಕೊಂಡು ಸ್ವಲ್ಪ ಹೊತ್ತು ಅಧಿಕಾರ ಚಲಾಯಿಸ್ತಾರೆ. ನೋಡೋದಕ್ಕೆ ಕಷ್ಟ ಅನ್ಸುತ್ತೆ. ಏನ್ ಮಾಡೋದು, ಅವಶ್ಯಕತೆ ಇಲ್ದಿರೋ ಬಿಸ್ನೆಸ್ ಮಾಡಿ ಲಾಸ್ ಆದ್ರು. ಸಿಟಿಯಲ್ಲಿ ಮುಖ್ಯವಾಗಿರೋ ಜಾಗದಲ್ಲಿ ಅವ್ರ ಪಾರಂಪರ್ಯದ ಮನೆ ಇತ್ತು. ಒಂದು ಕಲ್ಕತ್ತಾ ಕಂಪನಿ ಜೊತೆ ನಡೆದ ಕಾಂಟ್ರಾಕ್ಟ್ ಅಲ್ಲಿ ಅವ್ರ ಮನೆನ ಬೀಳ್ಸಾಕಿ 12 ಫ್ಲಾಟ್ ಇರೋ ಬಿಲ್ಡಿಂಗ್ ಕಟ್ಬೇಕು ಅಂತ ಪ್ಲಾನ್ ಮಾಡಿದ್ರು. 50 ಲಕ್ಷ ದುಡ್ಡು ಗ್ರೌಂಡ್ ಫ್ಲೋರ್ ಅಲ್ಲಿ 2 ಮನೆ ಮಾತ್ರನೇ ಶೇಖರ್ ಸರ್ಗೆ. ಅದೇ ತರನೇ ಅಗ್ರಿಮೆಂಟ್ ಆಗಿದ್ದು. ಆದ್ರೆ
ಕೆಲ್ಸ ಶುರು ಮಾಡೋಕ್ಕೂ ಮುಂಚೆನೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಸ್ಟೇ ಆರ್ಡರ್ ಬಂತು. ಪಕ್ಕದಲ್ಲಿರೋ ಎಲ್ಲಾ ಬಿಲ್ಡಿಂಗು ಸಮಸ್ಯೆ ಬಂದ್ಬಿಡುತ್ತಂತೆ. ಕೊನೆಯಲ್ಲಿ ಏನಾಯ್ತು ಅಂದ್ರೆ ದುಡ್ಡು ಇಲ್ಲ, ಫ್ಲಾಟು ಇಲ್ಲ, ಪಾರಂಪರ್ಯದ ಮನೆನೂ ಹೋಯ್ತು. ನಮಸ್ಕಾರ. ಅದಾದ್ಮೇಲೆ ಇವ್ರ ಮನಸ್ಥಿತಿಗೆ ತುಂಬಾನೇ ತೊಂದರೆ ಆಯ್ತು. ಲಾಲ್ ಸಲಾಂ. ಒಂದ್ ಕಾಲದಲ್ಲಿ ಯಾವ ರೀತಿ ಬದುಕಿದಂತ ಮನುಷ್ಯ ಗೊತ್ತಾ? ಇವ್ರು ಚೆನ್ನಾಗಿ ಜೀವನ ಮಾಡ್ಬೇಕಾದ್ರೆ ಮೀನು ವ್ಯಾಪಾರ ಮಾಡ್ತಿದ್ದ ನಮ್ಮ ಕುಮಾರ ಇವಾಗ ದೊಡ್ಡ ಕಾಂಟ್ರಾಕ್ಟರ್ ಆಗ್ಬಿಟ್ಟಿದ್ದಾರೆ. ಇವರೇ ಅವ್ರು ಹೇಳಿದ ಕಾಂಟ್ರಾಕ್ಟರ್ ಕುಮಾರ್. ಮೀನು ವ್ಯಾಪಾರದಲ್ಲಿ ದೊಡ್ಡದಾಗಿ ಬೆಳೆದು ತಿಮಿಂಗ್ಲಾಗಿರೋ ಕಾಂಟ್ರಾಕ್ಟರ್. ಜಾತಿವಾದಿ ಆಗಿರೋ ಇವ್ರಿಗೆ ಬೇರೆ ಜಾತಿಯವ್ರನ್ನ ಅಥವಾ ಶ್ರೀಮಂತರನ್ನ ನೋಡಿದ್ರೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅದರಲ್ಲೂ ಅಂದವಾಗಿದ್ರೆ ಅವ್ರಿಗಂತೂ ಹಿಡಿಸೋದೇ ಇಲ್ಲ. ಉದಾಹರಣೆಗೆ ಅವ್ರ ಮುಂದೆ ಕೂತಿರೋಂತಹ ಅವರ PA ಜಯಕುಮಾರ್. ಡ್ರೈವರ್, ಪಾಪುನ ಕಾಲೇಜಿಗೆ ಬಿಟ್ಟು ಬೇಗ ಬಂದ್ಬಿಡು. ಏನೇ? ಸರಿ ಸಾರ್. ಸರಿ ಸರ್. ಹಾ ಹೋಗು. ಟಾಟಾ ಪಾಪು. ನೀನ್ ಮುಂದೆ ಹೋಗ್ಬೇಕು ಅಂತ ನಾನೇ ಹೇಳ್ಕೊಡ್ಬೇಕಾ? ಹೇಳಿದ ತಕ್ಷಣ ಮುಂದೆ ಹೋಗ್ತಿದ್ಯಲ್ಲ, ಹಿಂದೆ ಬಾ. ಇಲ್ ಬಾರ. ಏನ್ ಯಜಮಾನ್ರೆ? ಈಗ ಇವನ ನೋಡಿದ್ರೆ ಇವನೇ ಓನರು, ನಾನ್ ಕೆಲಸದವನು ಅನ್ನೋ ತರ ಕಾಣಿಸ್ತಿಂತಾನೆ. ನೀವ್ ಯಜಮಾನ್ರ ತರ ಕಾಣ್ತೀರಾ. ಬಲೆ ನಾಟಕ ಮಾಡ್ತೀಯ ಕಣ. ಈ ಬ್ರೇಸ್ಲೆಟ್, ಈ ಜಿಂಜಾಕ್ ಜುಬ್ಬಾನೋ ಕಿತ್ತು ಬಿಸಾಕಿದ್ರೆ ಪಕ್ಕ ಲೋಕಲ್ ಆಗ್ಬಿಡ್ತೀನಿ. ಇವನಂತೂ ಸುಂದರವಾಗಿರೋ ಜೆಂಟಲ್ಮೆನ್. ಆದ್ರೆ ಏನ್ ಮಾಡೋದು, ನನ್ ಹಿಂದೆ ಸುತ್ತಾಡೋ ಸಾಧಾರಣ ಮನುಷ್ಯ. ದೊಡ್ಡ ಕುಟುಂಬಕ್ಕೆ ಸೇರಿದವನು. ನನ್ಗಂತೂ ಇವನ್ನ ನೋಡಿದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನೀವು ನನ್ನ ಜೊತೆಗೆ ಇಟ್ಕೊಂಡಿದೀನಿ. ನನ್ ಮುಂದೆ ಈ ತರ ಸ್ಟೈಲ್ ಎಲ್ಲ ಮಾಡಬಾರ್ದು. ಯಾಕೆ ಸರ್ ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಒಂದು ಟೀ ತಗೊಂಡ್ ಬಾ. ಸರ್, ನಾನ್ ನಿಮ್ PA ಮಾತ್ರ, ನಾನೇ ನಿಮ್ ಕೆಲ್ಸದವನಲ್ಲ. PA ಅಂದ್ರೆ 2 ಕೊಂಬ ಇರುತ್ತೆ. PA ಅಂದ್ರೆ ಏನರ್ಥ? ಪರ್ಸನಲ್ ಅಸಿಸ್ಟೆಂಟ್. ಇಲ್ಲ, PA ಅಂದ್ರೆ ನಾನು ಹೇಳಿದ್ದನ್ನ ಕೇಳೋನು. ನಾನು ಹೇಳದ್ನೆಲ್ಲ ಹೋಗಿ ಟೀ ತಗೊಂಡ್ಬರೋ. PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್. ಹೊಟ್ಟೆ ಊರಿ ಇವ್ರಿಗೆ. ಈ ವ್ಯಕ್ತಿನ ನೋಡ್ತಿದ್ರೆ ಸಾಯಿಸ್ಬೇಕು ಅನ್ಸುತ್ತೆ. ಯಾಕಂತ ಗೊತ್ತಾ? PA ಅನ್ನೋ ಪೋಸ್ಟಿಂಗ್ ಕೊಟ್ಬಿಟ್ಟು ಅಡ್ಗೆ ಮಾಡೋದು, ತೋಟ ನೋಡ್ಕೊಳ್ಳೋದು, ಬಟ್ಟೆ ಒಗೆಯೋದು ಎಲ್ಲಾನು ನಾನೇ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಪೊಸಿಷನ್ ಬದಲಾಯಿಸಿದ್ರು. ಎಲ್ಲ ನನ್ನ ಹಣೆ ಬರ. ಆ ಮನುಷ್ಯನ್ಗೆ ಕರೆಕ್ಟ್ ಆಗಿರೋ ಕೆಲಸ ಮೀನ್ ಮಾರೋದೇನೆ. ಟೀ ಬೇಕಂತೆ. क्या देख रहा है? कुछ नहीं साहब. अबे जाना. साला. ಜಿಂಕೆ ಮರಿನಾ ನಾನೇ ಕಣೋ ಜಿಂಕೆ ಮರಿ. ಸ್ಟೆಪ್ಸ್ ಬೇಕಾಗಿಲ್ಲ, ಜಂಪ್ ಮಾಡಿದ್ರೆ ಸಾಕು. ಅಯ್ಯೋ ದೇವ್ರೆ, ಬ್ರೇಕ್ ಫೇಲ್ ಆಗಿರೋ ಗಾಡಿ ನನ್ ಮುಂದೆನೆ ಬರ್ತಾ ಇದೆ. ಈಗೇನಪ್ಪ ಈ ಮಾಡೋದು? ಜಾಗದಲ್ಲಿ ಒಂದು ಪೋಸ್ಟ್ ಆಫೀಸ್ ಇತ್ತಲ್ಲ, ಎಲ್ಲೋಯ್ತು? ಮುಂದೆ ಹೋಗದಾ ಇಲ್ಲ ಹಿಂದೆ ಹೋಗದಾ? ಹಿಂದೆನೆ ಹೋಗೋಣ. ಅರೆ ಏನ್ ಕುಮಾರ್, ನಿನ್ ಕೈಯಲ್ಲಿ ಮೀನ್ ಬುಟ್ಟಿನೇ ಇಲ್ಲ. ಇವತ್ತು ವ್ಯಾಪಾರಕ್ಕೆ ಹೋಗಿಲ್ವಾ? ಅಯ್ಯೋ ಯಜಮಾನ್ರೆ, ನಾನು ನಿನ್ನ ಹತ್ರ ಎಷ್ಟು ಸರಿ ಅಂತ ಹೇಳ್ಬೇಕು. ನಾನೀಗ ಮೀನ್ ವ್ಯಾಪಾರ ಮಾಡ್ತಿಲ್ಲ, ನಾನೀಗ ಕಾಂಟ್ರಾಕ್ಟರ್. ಅದು ಒಳ್ಳೆ ಕೆಲ್ಸನೇ. ಮೀನ್ಗಳನ್ನ ಒಟ್ಟಿಗೆ ಕಾಂಟ್ರಾಕ್ಟ್ ತಗೊಂಡು ಬಿಸ್ನೆಸ್ ಮಾಡೋದು ಒಳ್ಳೆ ಕೆಲ್ಸನೇ. ಅದ್ ಸರಿ, ನಿಮ್ಮಪ್ಪ ನಮ್ಮ ಮನೆ ನೆಲದಲ್ಲಿ ಕೆಲ್ಸಕ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಬಂದಿಲ್ಲ? ಏನಾಯ್ತು? ಅಪ್ಪ ಮಣ್ಣು ಒಳಗ್ ಹೋಗಿ ಸ್ವರ್ಗಕ್ಕೆ ಸೇರ್ಕೊಂಡು 12 ವರ್ಷ ಆಯ್ತು ಯಜಮಾನ್ರೆ. ಓ, ನೀನ್ ಆಮೇಲೆ ಕನ್ವರ್ಟ್ ಆಗಿ ಅದೇ ಜಾತಿಯಲ್ಲಿ ಒಂದು ಹುಡುಗಿನ ಮದುವೆ ಆದೆ. ಎಲ್ಲ ನನಗ್ ನೆನ್ಪಿದೆ. ಸರಿ, ನಿಮ್ಮಮ್ಮ ಈಗ? ಅಪ್ಪ ತೀರ್ಕೊಂಡಿದ್ದ 2 ವರ್ಷಕ್ಕೆ ಅಮ್ಮನೂ ತೀರ್ಕೊಂಡು. ಯಜಮಾನ್ರೆ, ನೀವು ದಯವಿಟ್ಟು ಮನೆಗೆ ಹೋಗ್ರಿ. ಎಲ್ರು ಸತ್ತೋಗಿದ್ದಾರೆ ಅಂತ್ಯಾ? ನಿಮ್ ಮನೆಗೆ ಹೋಗಿ ನಾನು ಏನ್ ಮಾಡ್ಲಿ? ಅಯ್ಯೋ, ನನ್ ಮನೆಗಲ್ಲ, ನಿಮ್ ಮನೆಗೆ ಯಜಮಾನ್ರೆ. ನಾನ್ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ನಡೆಯೋ ಕೆಲಸ ಎಲ್ಲ ಯಾರು ನೋಡ್ಕೊಳ್ಳೋದು? ಸ್ವಲ್ಪ ಯಾಮಾರಿದ್ರು. ಬಾರ ಇಲ್ಲಿ. ಏನ್ ತಗೊಂಡ್ ಹೋಗ್ತಿದ್ಯಾ? ಸಿಮೆಂಟ್ ಯಜಮಾನ್ರೆ. ಗೋಡೆಗ್ ಸಿಮೆಂಟ್ ಹಾಕೋ ಮೆಥಡ್ ನ ಸ್ವಲ್ಪ ಹೇಳ್ತೀಯಾ? 1 ಬಾಂಡ್ಲಿ ಸಿಮೆಂಟ್ಗೆ 5 ಬಾಂಡ್ಲು ಮರಳು. 5 ಬಾಂಡ್ಲಿ ಮರಳ? ಲೇ, ನಾನ್ 4 ಬಾಂಡ್ಲಿ ಮೇಲೆ ಯೂಸ್ ಮಾಡ್ಬಾರ್ದು ಅಂತ ಹೇಳಿಲ್ವಾ? ನಿನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ರೆ ಉದಾರ ಆದಂಗೆ. ಅಯ್ಯೋ ಸುಮನ್, ಮೋಸದಿಂದ ಸಂಪಾದನೆ ಮಾಡ್ಬೇಕು ಅಂದ್ರೆ ನನಗದು ಬೇಕಾಗಿಲ್ಲ. ನೀವ್ ಯಾರು ಇಲ್ಲಿ ಕೆಲಸ ಮಾಡೋದ್ ಬೇಕಾಗಿಲ್ಲ. ನಿನ್ ಮೀನ್ ಕೂಡ ನನಗ್ ಬೇಕಾಗಿಲ್ಲ. ಇಲ್ಲಿ ಸಿಮೆಂಟ್ ಮಿಕ್ಸ್ ಮಾಡೋದು ಯಾರಂತ ನೋಡ್ತೀನಿ. ಏನು ಉಪ್ಪಿಟ್ಟ ಕಲಿಸ್ತಾ ಇದೀಯ ನೀನು? ಇದನ್ನು ಬೇಕಾಗಿಲ್ಲ. ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ನನ್ ಮಾತನ್ನ ಕೇಳಿ. ನಾನೊಬ್ಬ ಹುಚ್ಚ ಇರ್ಬೋದು, ಆದ್ರೆ ಇದು ನನ್ನಿಂದ ಮಾತ್ರ ಸಾಧ್ಯ. ಕೆಲ್ಸದ ವಿಷಯದಲ್ಲಂತೂ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ವರ್ಕ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಮನೆಗೆ ಓಡಿಸ್ಬಿಡ್ತೀನಿ. ಅಯ್ಯಯ್ಯೋ, ಡ್ಯೂಟಿ ಟೈಮಲ್ಲಿ ತಿಂತಾ ಇದ್ಯೇನೋ?
ಏಯ್ ಹುಚ್ಚ ನನ್ನ ಮಗನೇ ನನ್ನ ಮೇಲೆ ಕೈ ಇಡ್ತೀಯನೋ ಸಾಯಿಸ್ಬಿಡ್ತೀನಿ. ಸುಮ್ಮನೆ ನಾನು ನೋಡ್ಕೋತೀನಿ. ಬಿಸ್ನೆಸ್ ಒಳ್ಳೆ ಬಿಸ್ನೆಸ್. ಮೀನ್ ಮಾರೋದು. ಆ ಉದ್ದಕ್ಕಿರೋನ್ಗೇನು ಹುಚ್ಚ ಸುಮ್ನೆ ಕರ್ದು ಹೊಡಿತಿದ್ದಾನಲ್ಲಪ್ಪ. ಬನ್ನಿ. ಅವನು ಹೊಡೆದಿದ್ ಏಟು ತುಂಬಾನೇ ನೋತಿದೆ. ಬಂದ ನನ್ ಮಗ ಬಾಬು. ಅಪ್ಪ ಇಲ್ಲಿ ನೋಡು, ನನ್ನ ಒಬ್ಬ ಹೊಡೆದ್ಬಿಟ್ಟ. ಯಾರು? ನಮ್ಮ ಅಪ್ಪನ್ಗೆ ಹೊಡೆದಿದ್ಯಾ? ಅದು ಯಾರು ಅಂತ ಕೇಳ್ತಾ ಇದೀನಲ್ಲ. ಇಲ್ಲಿ ನೋಡು, ನಿಮ್ಮಪ್ಪಂದೇ ತಪ್ಪು. ಇವರು ಸೂಪರ್ವೈಸರ್ ಹೊಡೆದಿದ್ದಕ್ಕೇನೆ ಅವರು ತಿರುಗಿಸಿ ಹೊಡೆದಿದ್ದು. ನಿಮ್ಮಪ್ಪ ಅವನ ಅದ್ ನಂಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತಾಗಿದ್ರೆ ಇವನ್ ಕಥೆನೇ ಮುಗಿಸ್ತಿದ್ದೆ. ಸುಮ್ಮನಿರು. ನಿಮ್ಮಪ್ಪನ್ ಗುಚ್ಚಿಡ್ದಿದೆ, ಮನೇಲಿ ಕಟ್ಟಾಕ. ಇಲ್ಲ ಅಂದ್ರೆ ಹೊಡಿಸ್ಕೊಂಡು ಸತ್ತೋಗ್ಬಿಡ್ತಾನ. ಬಾಬು, ನಾನು ಹೇಳೋದ್ ಕೇಳಿಸ್ಕೊ. ಕೆಲಸ ಮಾಡ್ಬೇಕಾದ್ರೆ ಈ ತರ ಅಡ್ಡ ಆದ್ರೆ ನಂತರ ತಾಳ್ಮೆಯಿಂದ ಯಾರು ಇರಲ್ಲ ತಿಳ್ಕೊ. ಮೊದಲು ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಮಾನಸಿಕವಾಗಿ ಕುಗ್ಗಿರೋ ಈ ಅಮಾಯಕರ ಮೇಲೆ ಕೈ ಮಾಡೋದಕ್ಕೋಸ್ಕರ ಒಂದಿನ ನೀನು ಅನುಭವಿಸ್ತೀಯ. ನಮ್ಮ ತಂದೆಯವ್ರ ಟೈಮ್ ಸರಿ ಇಲ್ಲ, ಇದರಲ್ಲಿ ಅವ್ರದ್ದೇ ತಪ್ಪಿರೋದ್ರಿಂದ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ತಿರುಗಿಸ್ಕೊಡೋದಕ್ಕೆ ಒಂದಿನ ಬರುತ್ತೆ, ಅವತ್ತು ನೋಡ್ಕೊಳ್ತೀನಿ. ಅವನು ಹುಚ್ಚಾನಪ್ಪ, ಅವನ್ನ ಹೊಡಿಬೇಡ. ಅದೇನೇ ಆಗಿದ್ರು ನೀನ್ ಮಾಡಿದ್ದು ತಪ್ಪು ಕೆಲ್ಸನಪ್ಪ. ಇವನೆಲ್ಲದಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾನೆ. ಇನ್ನೊಬ್ಬ ಇದ್ದಾನೆ, ಅವನು ಬೇರೆ ಸೈಟಲ್ಲಿದ್ದಾನೆ. ಅವನ್ ಕಿವಿಗೆ ಏನಾದ್ರು ಈ ವಿಷಯ ಬಿತ್ತು ಅಂದ್ರೆ ನಿನ್ ತಲೆ ಕಡ್ದು ಫುಟ್ಬಾಲ್ ಆಡ್ಬಿಡ್ತಾನೆ. ನೋಡೋದಕ್ಕೆ ಇದು ವೃದ್ಧಾಶ್ರಮದ ತರ ಕಾಣಿಸಿದ್ರು ಇದೇ ನನ್ನ ಸುಂದರವಾದ ಕುಟುಂಬ. ಈ ಮನೆಗೆ ಬಾಡಿಗೆ ತಿಂಗಳಿಗೆ 400 ರೂಪಾಯಿ. ಇಲ್ಲಿ ನೋಡಿ, ಜಿಲೇಬಿ ತಿಂತಾ ಇದಾರಲ್ಲ ಈ ಅಜ್ಜಿ, ಇವರು ನಮ್ಮ ತಂದೆಯವ್ರ ತಾಯಿ. ಇವರು ನಮ್ಮ ತಾಯಿಯವ್ರ ತಾಯಿ. ಇವರು ತಂದೆಯವ್ರ ದೊಡ್ಡಕ್ಕ. ಇದುವರೆಗೂ ಇವ್ರಿಗೆ ಮದ್ವೆನೇ ಆಗಿಲ್ಲ. ಇವರೇ ನನ್ನ ದೊಡ್ಡತ್ತೆ. ಈ ಹೀರೋ ನಮ್ಮ ತಂದೆಯವ್ರ ತಂದೆ. ಇವರೆಲ್ರೂ 85-90 ಅಂತ ನಾಟ್ ಔಟ್ ಆಗಿ ಬ್ಯಾಟಿಂಗ್ ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ತಾತನಿಗೆ ಶುಗರ್ ಜಾಸ್ತಿ ಇರೋದ್ರಿಂದ ಜಿಲೇಬಿ ತಿಂತಿರೋ ಅಜ್ಜಿನ ಹಾಗೆ ತಿನ್ನೋ ಹಾಗೆ ನೋಡ್ತಾನೆ ಇದ್ದಾರೆ. ನಾನು ಹೇಳೋದ್ ಕೇಳು, ಶುಗರ್ ಇಲ್ಲ ಅನ್ಕೊಂಡು ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ಕೋಬೇಡ. ಇನ್ಮೇಲೆ ನನ್ಗೆ ಏನ್ ಬಂದ್ರೇನೋ. ನಂಗೆ ಗೊತ್ತಿರೋದನ್ನ ನಾನು ಹೇಳ್ದೆ. ನಿಮಗ್ ಬೇಕು ಅಂದ್ರೆ ಒಂದು ಹಪ್ಪಳ ತಗೊಂಡ್ ಬರ್ತೀನಿ, ತಿಂತೀರಾ? ನೀನ್ ಕೊಡೋ ಹಪ್ಳಕ್ಕೆ ಯಾರು ಕಾಯ್ತಾ ಇಲ್ಲ ಇಲ್ಲಿ. ಅವ್ರಿಗೆ ಜಿಲೇಬಿ ಸಿಕ್ಕಿಲ್ಲ ಅಂತ ಕೋಪ. ಜಿಲೇಬಿ ಮಾಡ್ತಿರೋದ್ರಿಂದ ನಮ್ಗೆ ಯಾವುದೇ ಕಷ್ಟ ಇಲ್ಲ ಅಂತ ನೀವ್ ಅನ್ಕೊಳ್ಬೇಡಿ. ಇದೆಲ್ಲಾನು ಅಂಗಡಿಗಳಿಗೆ ಸಪ್ಲೈ ಮಾಡೋದಕ್ ಮಾತ್ರ. ಇಷ್ಟು ದೊಡ್ಡ ಕಂಪನಿಗೆ MD ಯಾರು ಅಂತ ಕೇಳಿದ್ರೆ ನಮ್ಮ ಅಮ್ಮನೇ. ಅಮ್ಮನಿಗೆ ಜಿಲೇಬಿ ಮಾಡೋದನ್ನ ಕಲ್ಸ್ಕೊಟ್ಟಿದ್ದು ನಮ್ ಭಯ್ಯಾನೆ. ಕಾಣಿಸ್ತಿದ್ಯಾ? ಏನ್ ಬೇಬಿ ಶಾಮಿಲಿ, ಹೇಗಿದ್ಯಾ? ಅಮ್ಮ, ಭಯ್ಯನ್ಗೆ ಕೆಲಸ ಮುಗಿದಿದ್ರೆ ನಾನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಕೆಲ್ಸ ಇನ್ನೇನ್ ಮುಗಿಯುತ್ತೆ, ಆದ್ರೂ ಅವನನ್ನ ಎಲ್ಲೂ ಕರ್ಕೊಂಡ್ ಹೋಗ್ಬೇಡ. ತುಂಬಾ ಟಯರ್ಡ್ ಆಗಿರ್ತಾನೆ. ಬೇಗ ಮುಗಿಸಿ ಬೇಕಾದ್ರೆ ಒಂದ್ ಸಿನಿಮಾ ನೋಡು ಅಂತ ಹೇಳ್ದೆ. ನಾನು ಅದಕ್ಕೆ ಕರಿತಾ ಇರೋದು. ಬಾಬು, ಏನಪ್ಪ? ನಾನು ಈ ಜಂಕ್ಷನ್ ಅಲ್ಲಿರೋ ಸೈಟ್ ವರ್ಗೂ ಹೋಗ್ ಬರ್ತೀನಿ. ಇವತ್ತು ಕೂಡ ಅವ್ರು ಒದೆ ತಿನ್ನೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಅವ್ರನ್ನ ತಡೆದು ನಿಲ್ಲಿಸ್ಲೇಬೇಕು. ಅಪ್ಪ, ಬನ್ನಿ ತಗೊಳ್ಳಿ. ದೇವ್ರೇ, ನೀನೇ ಕಾಪಾಡ್ದೆ.
ಬೆಳಿಗ್ಗೆ ಪ್ಲಾನ್ ಸಕ್ಸಸ್ ಆಗಿ ಮುಗಿದ್ರು ಮಧ್ಯಾಹ್ನ ಅಮ್ಮ ಅಪ್ಪನ್ಗೆ ಊಟ ಕೊಡೋದಕ್ಕೋಸ್ಕರ ಆ ರೂಮ್ ಡೋರ್ ತೆಗೆದ್ರು. ಆಗ ಅಪ್ಪ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಬಾಗಲ್ ತೆಗೀರಿ. ನೀನು ಯಾಕೆ ಒಳಗೆ ಮಾಡ್ತಿದ್ದೀರಾ? ಇರು. ಬಾಗಲ್ ತೆಗೀರಿ, ಆಚೆ ಹೋಗ್ಬೇಡಿ, ಬಾಗಲ್ ತೆಗೀರಿ. ಅವಾಗ ಹೋದವರು ಅವತ್ ನೈಟ್ ವರ್ಗೂ ಹಿಂತಿರುಗಿ ಬರ್ಲೇ ಇಲ್ಲ. ಇದೇನು ಹೊಸದಲ್ವಲ್ಲಮ್ಮ, ಈ ತರ ಹೋಗಿ 2-3 ತಿಂಗಳಾದ್ಮೇಲೆ ಅವ್ರು ಹಿಂತಿರುಗಿ ಬಂದಿದಾರಲ್ಲ, ಅದೇ ತರ ಹಿಂತಿರುಗಿ ಬರ್ತಾರೆ. ಅಮ್ಮ ಸುಮ್ನೆ ಹೇಳ್ಬೇಡಮ್ಮ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ, ಪೇಪರ್ ಅಲ್ಲೂ ಬರ್ದು ಹಾಕಿದೆ. ಮಾ ಅಳ್ಬೇಡಿ, ಬನ್ನಿ. ಬಾ ತಾತ, ನೀವು ಬನ್ನಿ. ಬಾ ಅಜ್ಜಿ. ಅಪ್ಪ ಕಳ್ದು ಹೋಗಿ ಪೇಪರ್ಲಿ ಆಡ್ ಕೊಟ್ಟು ಇವತ್ತಿಗೆ 1 ತಿಂಗಳಾಯ್ತು. ಅಣ್ಣ ಒಂಟಿ. ಏನಪ್ಪ ನೀನು, ನಿನ್ ಮದ್ವೆ ಕರಿಲೇ ಇಲ್ವಲ್ಲ? ಒಂದ್ ಆಕ್ಸಿಡೆಂಟ್ ಆದ್ರೆ ಸ್ನೇಹಿತ ಅಂದ ಹುಡ್ಕೊಂಬರ್ಬೇಕು. ಅದ್ ಸರಿನೇ, ಕರೆಕ್ಟ್ ಆಗಿ ಹೇಳ್ದೆ. ಹೋಗು ಅಣ್ಣ ಒಂದ್ ಟೀ ಸ್ಟ್ರಾಂಗ್ ಆಗಿ. ಅಯ್ಯೋ ದೇವ್ರೆ, ಏನಾದ್ರೂ ಇದ್ರೆ ಹಾಕಿ ದೇವ್ರೆ, ಕಾಸಿದ್ರೆ ಕೊಡಿ ದೇವ್ರೆ, ತಿಂದು 4 ದಿನ ಆಯ್ತು ದೇವ್ರೆ. ಅಯ್ಯೋ ದೇವ್ರೆ, ಅಂತ ದೇವ್ರೆ, ಹೇಳಿದ್ರೆ ಹೋಗಪ್ಪ. ನಿಮ್ಮನ್ನ ತುಂಬಾ ಸಲ ನೋಡಿದ್ದೇನೆ ದೇವ್ರೆ, ಏನಾದ್ರೂ ಹಾಕಿ ನೀನ್ ದೇವ್ರೆ. ಭಿಕ್ಷೆ ಬೇಡನಲ್ವಾ? ಅಯ್ಯಯ್ಯೋ, ನಾನ್ ನಿಮ್ ಫೇಸ್ಬುಕ್ ಅಲ್ಲಿ ಕ್ಲೋಸ್ ಫ್ರೆಂಡು, ನಿನ್ನೆ ಕೂಡ ನಿಮ್ ಫೋಟೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿದ್ದೀನಿ, ಏನಾದ್ರೂ ಹಾಕಿ ದೇವ್ರೆ. ಆಹಾ, ತುಂಬಾ ಒಳ್ಳೆ ವಿಷಯನೇ. ಏನೇ ಆದ್ರೂ ಜೀವನದಲ್ಲಿ ಮೊದಲನೇ ಸಾರಿ ಒಬ್ಬ ಹೈಟೆಕ್ ಭಿಕ್ಷಕನ ನೋಡ್ತಾ ಇದ್ದೀನಿ. ಸರಿ, ವರ್ಮಾನ ಎಲ್ಲ ಹೇಗಿದೆ? ಅದನ್ನೇ ಹೇಗೆ ಹೇಳೋದು, ಗೂಬೆ ನನ್ ಮಕ್ಳು ಇದಾರೆ, ಕಂಜೂಸ್ ನನ್ ಮಕ್ಳು ಇದಾರೆ. ಹಾಗ ಕಾಸು ಹಾಕದ್ಮೇಲೆ ವಾಪಸ್ ಎತ್ಕೊಳ್ಳೋ ಪರದೇಶಿ ನೋಡಿದ್ಯಾ? ಇಲ್ಲ ಇಲ್ಲ, ಈಗ ನೋಡ್ತೀಯಾ? ಇವನ್ ಮೂತಿಗೆ ಫೇಸ್ಬುಕ್ ಬೇರೆ. ನಾನು ನಿನ್ನ ಈಗ್ಲೇ ಅನ್ಫ್ರೆಂಡ್ ಮಾಡ್ತೀನಿ, ನೋಡ್ತಾ ಇರು, ಹೋಗೋ. ಚಲೋ ಅಂದಜ್ಜ, ಹಾ ಭಯ್ಯ, ಎಲ್ಲ ಹತ್ತದ್ರಲ್ಲ, ಹೋಗೋಣವಾ? ಅದು ಹೋಗ್ಬೋದು, ಆದ್ರೂ ಓ ಗೊತ್ತಾಯ್ತು ಗೊತ್ತಾಯ್ತು, ಎಲ್ಲಾನು ಗೊತ್ತಾಯ್ತು. ಏನ್ ಭಯ್ಯ, ಶಾಂತಿ ಮೇಲಿರೋ ಪ್ರೀತಿನ ಇವತ್ತಾದ್ರೂ ಹೇಳ್ಬಾರ್ದಾ? ಅದು ಮನ್ಸಲ್ಲಿರೋ ಕಡಲು. ಕಡಲಲ್ಲ, ಅದು ಬೆಂಕಿ. ಭಯ್ಯ, ಅದು ಪ್ರೀತಿ, ಪ್ರೀತಿ ಅಂತ ಹೇಳ್ತಾರೆ. ಇದನ್ನ ಅವಳ ಹತ್ರ ಹೇಳೋದಕ್ಕೆ ಸಮಯ ಇಲ್ಲ, ಸಮಯ ಸಿಕ್ಕಿದಾಗ ಧೈರ್ಯ ಇಲ್ಲ. ಅದಕ್ಕಾಗಿ ಈ ವಿಷಯ ಎಲ್ಲ ನೀವೇನೇ ಹೇಳಿದ್ರು ಇವತ್ತು ನಿಮ್ಮ ಪ್ರೀತಿಗೆ ನಾನೊಂದ್ ಸರಿಯಾದ ತೀರ್ಪನ್ನ ಕೊಡ್ತೀನಿ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಓಕೆ, ಖಂಡಿತ. ಹೋಗ್ಬೇಡಿ, ನಾನು ಬರ್ತೀನಿ. ಈಗ ನೋಡ್ತಿರೋ, ಆಹಾ, ತುಂಬಾ ಚೆನ್ನಾಗಿದೆ. ಇದೇ ತರ ನಿಂತಿದ್ರೆ ನಾಳೆ ಮೊದಲೇದವಳು ನೀನೇ ಗಾಡಿ ಹತ್ಬೋದು. ಮೊದ್ಲು ಕಾಲ್ ಕೆಳಗಿಳಿಸು. ಏನಂತ ಹೇಳೋದು? ಗಾಡಿ ಹೋಗ್ಬಿಡ್ತಲ್ಲ. ಯಾಕೆ ಲೇಟ್ ಆಗಿ ಬಂದೆ? ಅದು ಮಾಮ ಫೋನ್ ಮಾಡಿದ್ರಲ್ಲ, ಮಾತಾಡ್ತಿದ್ನ ಗೊತ್ತಾಗಿಲ್ಲ. ಹಾಗಿದ್ರೆ ಲೀವ್ ತಗೋ. ಅಯ್ಯೋ, ಲೀವ್ ಎಲ್ಲ ತಗೊಳಕ್ಕಾಗಲ್ಲ. ಬರೋ ವಾರ ಅಕ್ಕನ್ ಮದ್ವೆ ಇದೆಯಲ್ಲ, ಅದಕ್ಕೆ ತುಂಬಾ ದುಡ್ಡು ಬೇಕಾಯ್ತದೆ. ಹೇಗಾದ್ರೂ ಕೆಲ್ಸಕ್ ಹೋಗ್ಲೇಬೇಕಲ್ವಾ? ಹಾಗಿದ್ರೆ ನಾನು ನಿನ್ನ ಗಾಡಿಯಲ್ಲಿ ಬಿಟ್ಟು ಬರಲಾ? ನಿಮ್ ಜೊತೆ ನಾನ್ ಹೇಗ್ ಬರ್ಲಿ? ಹಾಗಿದ್ರೆ ರಜೆ ತಗೋ. ಅಯ್ಯೋ, ಬೇಡ ಬೇಡ, ನಾನ್ ಬರ್ತೀನಿ. ಭುಜದ ಮೇಲೆ ಕೈ ಇಡು. ಬ್ರೇಕ್ ಇದೆ ಅಂತ ನೋಡಿದೆ, ಚೆನ್ನಾಗಿ ಹಿಡಿದೆ. ಬ್ರೇಕ್ ಇದೆ, ಇನ್ಯಾವುದಾದ್ರೂ ಹಳ್ಳ ಬರುತ್ತಾ ಅಂತ ನೋಡಿದೆ. ಹೋರಾಡ್ತೀವಿ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಬಗ್ಗೆನೂ ಸ್ವಲ್ಪ ಹೇಳ್ರೋ. ಮೋಹನ್ ಅಣ್ಣ ಅವ್ರಿಗೆ ಜಿಂದಾಬಾದ್, ಮೋಹನ್ ಅಣ್ಣ ಅವ್ರಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಕೈಯಲ್ಲಿ ಕೊಡ್ಬೇಡ, ಹಾಗೆ ಹತ್ತು. ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಕೈಗೆ ಸಿಕ್ಕಿದ ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್. ನಮ್ಗೆ ಪಟ್ಟ ಕೊಡ್ಬೇಕು. ಹೌದು, ಪಟ್ಟ ಕೊಡಿ. ನಮ್ಗೆ ಪಟ್ಟನ ಕೊಡ್ಬೇಕು. ಪಟ್ಟ ಕೊಡಿ. ಹೋರಾಡ್ತೀವಿ. ಪಟ್ಟ ನಮ್ಗೆ ಖಂಡಿತ ಬೇಕು. ಮೋಹನ್ ಅಣ್ಣನಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್. ಹಾ, ಕೇಳು ಏಂಜಲ್, ಈ ದೇಶದಲ್ಲಿ ರಾಜಕಾರಣಿಗಳ ಎದುರು ಹೆಣ್ಮಕ್ಳು ಮಾತಾಡುವಂತ ಕಾಲ ಈಗ ಬಂದಾಯ್ತು. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟೊಂದು ಕೋಪ ಬರುತ್ತೆ ಇವಳಿಗೆ.
ನೀವ್ ಈ ರೀತಿ ಮಾಡಿದ್ರಿಂದ ಎಷ್ಟು ಟ್ರಾಫಿಕ್ ಆಯ್ತು ನೋಡಿ. ಈ ಜಾಗದಲ್ಲಿ ಹುಷಾರಿಲ್ದೇ ಇರೋರು, ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಇದ್ದಾರೆ. ಅದೇ ನಿಮ್ಮ ತಂದೆ ತಾಯಿಗೆ ಈ ರೀತಿ ನಡು ರೋಡಲ್ಲಿ ತೊಂದ್ರೆ ಆಗಿದ್ರೆ ಹೇಗನ್ನಿಸ್ತಾ ಇತ್ತು? ಹಾ ಅದೇನೆ. ಈ ತರ ಜನರಿಗೋಸ್ಕರ ಸ್ಟ್ರೈಕ್ ಮಾಡ್ಬೇಕಂದ್ರೆ ಸ್ವಲ್ಪ ತೊಂದರೆಗಳಾಗುತ್ತೆ. ನೀವ್ ಅದನ್ನ ತಡ್ಕೋಬೇಕು. ಈ ರೀತಿ ಜನರಿಗೆ ತೊಂದರೆ ಕೊಡುವಂತ ಯಾವ ಸ್ಟ್ರೈಕು ನಮ್ಗೆ ಅವಶ್ಯಕತೆನೇ ಇಲ್ಲ. ಸರಿಯಾಗಿ ಹೇಳ್ತಿದ್ದೀರಾ. ಹುಡುಗಿರ್ ಜೊತೆ ಸೀನ್ ಮಾಡ್ಬೇಕು ಅಂದ್ರೆ ಬೇರೆ ದಾರಿಲಿ ಹೋಗು. ನಾವು ಹೋಗ್ಬೇಕಾಗಿರೋ ದಾರಿ ಇದೇನೆ. ನಾವ್ ಇದೇ ದಾರಿಲೇ ಹೋಗೋದು. ಮರ್ಯಾದೆಯಿಂದ ಜಾಗ ಬಿಡು. ಮಾತಾಡ್ತಿದ್ರೆ ಕೈ ಎತ್ತೇನೋ ನೀನು. ಬೇಡ ಭಯ, ಬಿಟ್ಬಿಡಿ. ಬೇಡ, ಈ ರಾಜಕಾರಣ ನಮಗ್ ಬೇಕಾಗಿಲ್ಲ. ನಮ್ಮೂರವ್ರ ಕೈಯಿಂದನೇ ಒದೆ ತಿಂದು ಎಲ್ರ ಮುಂದೆ ಅವಮಾನ ಅನ್ಭವಿಸ್ಬೇಡ. ಸುಮ್ನೆ ನಿನ್ ಕೆಲಸ ಏನಿದೆ ನೋಡ್ಕೊಂಡು ಹೋಗು. ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯ? ದಯವಿಟ್ಟು ಅವ್ರಿಗೆ ನಿಲ್ಸೆ ಕೇಳಿ ಸರ್. ಅವ್ರು ಹಿಂಗೆ ಕಿತ್ತಾಡ್ತಿದ್ರೆ ಜಗಳ ದೊಡ್ಡದಾಗುತ್ತೆ. ಮಣಿಕಂಠ ನಿಲ್ಸು. ಬಿಡಿ ನನ್ನ. ಪಬ್ಲಿಕ್ ಏನು ತೊಂದ್ರೆ ಆಗಲ್ಲ. ನೀವು ಹೋಗಿ, ಎಲ್ಲ ಹೋಗಿ. ಎಲ್ರು ಯೋಚನೆ ಮಾಡ್ಬೇಡಿ. ಯಾರು ಇಲ್ಲಿ ಜಗಳ ಮಾಡ್ಬೇಡಿ. ಮನೆಗೆ ಹೋಗಿ, ಎಲ್ಲರೂ ಹೋಗಿ. ಜಿಂದಾಬಾದ್, ಜಿಂದಾಬಾದ್, ಮೋಹನನಿಗೆ ಜಿಂದಾಬಾದ್, ಮೋಹನನಿಗೆ ಜಿಂದಾಬಾದ್, ಮೋಹನನಿಗೆ ಜಿಂದಾಬಾದ್. ಓಕೆ ಅಲ್ವಾ? ಡಬಲ್ ಓಕೆ. ಮೋಹನನಿಗೆ ಜಿಂದಾಬಾದ್. ಆಹಾ, ಅಲ್ಲಿ ನೋಡಿ, ನಮ್ ನ್ಯೂಸ್ ರಿಪೋರ್ಟರ್ ಬಂದ್ರು. ತುಂಬಾ ಚೆನ್ನಾಗಿದೆ. ಟಿವಿ ಆನ್ ಮಾಡಿದ್ರೆ ಸಾಕು, ಎಲ್ಲಾ ಚಾನಲ್ ಅಲ್ಲೂ ನಿನ್ ಬಗ್ಗೆನೇ ಮಾತಾಡ್ತಾ ಇದಾರೆ. MSW ಸ್ಟೂಡೆಂಟ್ ಆಗಿರೋ ಕಾರಣ ಒಂದು ಸೋಷಿಯಲ್ ವರ್ಕ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ? ಸ್ವಂತ ಅಣ್ಣ ಅಪ್ಪನ ವಿರುದ್ಧ ಮಾತಾಡ್ತಿದ್ಯಾ ಅಂತ ಚಾನಲ್ ಅವ್ರು ಹೇಳ್ತಿದ್ದಾರೆ. ನಮ್ಗೆ ಅವಮಾನ ಮಾಡಿದ್ದು ನಿನ್ಗೆ ನೆಮ್ಮದಿ ಅನ್ನಿಸ್ತಿದ್ಯಾ? ಇವಳು ಮಾತಾಡಿದ್ದಕ್ಕೆ ಅವರೆಲ್ಲ ಅಷ್ಟ್ ಮಾತಾಡಿದ್ರು. ಬಾಬು ಜೊತೆ ಸುತ್ತಾಡ್ತಾವಳೆ ಅಂತ ಊರೆಲ್ಲ ಮಾತಾಡ್ತಾವ್ರೆ. ಆ ಅಯೋಗ್ಯನ್ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ಹೇ ಮಿಸ್ಟರ್, ಸರಿಯಾಗಿ ಮಾತಾಡು. ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋಕೆ ನೀನ್ ಯಾರು? ಹೊರಗ್ ನಡಿ. ಹೌದು, ಅವ್ನ್ ಹೇಳಿದ್ರಲ್ಲಿ ಏನ್ ತಪ್ಪು? ಏಯ್, ಇಲ್ಲಿ ನೋಡಮ್ಮ, ಈ ತಿಂಗಳೆಲ್ಲ ನಿನ್ ಕೋರ್ಸ್ ಮುಗ್ದೋಗುತ್ತಲ್ವಾ? ಜರ್ಮನಿಗೆ ಹೋಗೋದಕ್ಕೆ ವೀಸಾ ರೆಡಿ ಆಗಿದೆ. ನಿನ್ನ ಎಂಗೇಜ್ಮೆಂಟ್ ಅಲ್ಲಿ ಮಾಡೋದಕ್ಕೆ ಬೀಗ್ರ ಮನೆಯವರು ತುಂಬಾ ಆಸೆ ಪಡ್ತಾ ಇದ್ದಾರೆ. ನಾನು ಇದೇ ಊರಲ್ಲಿ ಇರ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ನೀವು ಅನಾವಶ್ಯಕವಾದ ನಿರ್ಧಾರ ತಗೊಂಡು ನನ್ನ ಕಳಿಸ್ಬೋದು ಅನ್ಕೋಬೇಡಿ. ನಾನಿಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡಿದ್ದಾಗಿದೆ. ಇವಳಿಗೆ ಅವನು ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿರೋ ತರ ಇದೆ. ಹಾಗಾದ್ರೆ ಇವಳು ಬ್ರೈನ್ ತೆಗ್ದು ಬಿಡೋಣ.